ನಮಸ್ಕಾರ ಡಾಕ್ಟರ್ ಡ್ರೀಮ್ಸ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಹೆಸರೇ ಹೇಳೋ ರೀತಿಯಲ್ಲಿ ಡಾಕ್ಟರ್ ಡ್ರೀಮ್ಸ್ ನಿಮ್ಮ ಡಾಕ್ಟರ್ ಆಗುವಂತಹ ಕನಸನ್ನ ನನಸು ಮಾಡುವಂತಹ ಸಂಸ್ಥೆ. ಎಂಬಿಬಿಎಸ್ ಮಾಡಬೇಕು ಅನ್ನೋದು ನಿಮ್ ಕನಸಾಗಿರುತ್ತೆ, ಆದ್ರೆ PUC ಅಲ್ಲಿ ಕಡಿಮೆ ಅಂಕ ಬಂದಿರುತ್ತೆ, ಏನ್ ಮಾಡೋದು ಅನ್ನುವಂತಹ ಟೆನ್ಷನ್, ಜೊತೆಲಿ ನೀಟಲ್ಲಿ ಕಡಿಮೆ ಅಂಕ, ಆಗೇನ್ ಮಾಡೋದು ಅನ್ನುವಂತಹ ಟೆನ್ಷನ್, ಅದರಲ್ಲೂ ಇಂಡಿಯಾದಲ್ಲಿ ಸೀಟ್ ಸಿಗದೆ ಇದ್ದಂತಹ ಸಂದರ್ಭದಲ್ಲಿ ಏನ್ ಮಾಡೋ ಅನ್ನುವಂತಹ ಕನ್ಫ್ಯೂಷನ್ಸ್, ಇದೆಲ್ಲದಕ್ಕೂ ಕೂಡ ಒಂದೇ ಉತ್ತರ ಅಂತಂದ್ರೆ ಅದು ಡಾಕ್ಟರ್ ಡ್ರೀಮ್ಸ್. ಅದು ಹೇಗೆ ನಿಮ್ಮ MBBS ಮಾಡುವಂತಹ ಕನಸನ್ನ ಸಾಕಾರಗೊಳಿಸುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯ MD ಮುಬಾರಕ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಇನ್ನು ಈ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಅನೇಕ ವಿದ್ಯಾರ್ಥಿಗಳನ್ನ ಡಾಕ್ಟರ್ ಮಾಡಬೇಕು ಅನ್ನುವಂತ ಉದ್ದೇಶದೊಂದಿಗೆ ವಿದೇಶಕ್ಕೆ ಕಳುಹಿಸಿ ಅಲ್ಲಿಂದ ಡಾಕ್ಟರ್ ಆದಂಥವ್ರು ವಾಪಸ್ ಬಂದಂಥವ್ರು ಕೂಡ ಇದ್ದಾರೆ. ಅಂತ ಒಬ್ಬ ವಿದ್ಯಾರ್ಥಿ ಈಗ ಡಾಕ್ಟರ್ ಅಟ್ ಪ್ರೆಸೆಂಟ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರೀತಮ್ CY ನಮ್ಮ ಜೊತೆ ಇದ್ದಾರೆ. ಅವರು ರಷ್ಯಾದಲ್ಲಿ ಓದಿ ಈಗ ವಾಪಸ್ ಆಗಿರೋದು, ಹಾಸನದಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ರೀತಮ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಇನ್ನು ಅನೇಕ ಕಡೆಗಳಲ್ಲಿ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ವಿದ್ಯಾರ್ಥಿಗಳನ್ನ ಭಾರತದಿಂದ, ಕರ್ನಾಟಕದಿಂದ ಬೇರೆ ಬೇರೆ ಕಡೆಗಳಿಗೆ ಕಳುಹಿಸುತ್ತೆ. ಅದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಳೋದು ಅಂತಂದ್ರೆ ರಷ್ಯಾ. ಈ ರಷ್ಯಾದ ಟಾಪ್ ಯೂನಿವರ್ಸಿಟಿ ಅಲ್ಟೈ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಿಂದ ರೆಕ್ಟರ್ ಆಗಿರುವಂತ ಇರಿನಾ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಲೋ ಇರಿನಾ, ವೆಲ್ಕಮ್ ಟು ದಿ ಶೋ. Good morning. My name Irina Sheremetьева. I am rector Altai State Medical University. ದಟ್ಸ್ ಸೋ ನೈಸ್. ಅದರ ಜೊತೆಯಲ್ಲಿ ವೈಸ್ ರೆಕ್ಟರ್ ಆಗಿರುವಂತಹ ಅಲೆಕ್ಸಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಲೋ ಅಲೆಕ್ಸಿ, ವೆಲ್ಕಮ್ ಟು ದಿ ಶೋ. Hello, my name is Alexei. I am vice rector for Altai State Medical University. ಸೊ ಗುಡ್ ಟು ಸಿ ಸರ್. ಆಕ್ಚುಲಿ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಅಲ್ಲಿ ಟಾಪ್ ಯೂನಿವರ್ಸಿಟಿಯಲ್ಲಿ ಓದಿ ವಾಪಸ್ ಬರ್ತಾರೆ ಅನ್ನೋದೇ ಒಂದು ರೀತಿಯಲ್ಲಿ ನಿಮಗೆ ಪ್ರೌಡ್ ಅಂತ ಅನ್ಸುತ್ತೆ. ನಮಗಂತೂ ಪ್ರೌಡ್ ಫೀಲ್ ಆಗ್ತಾ ಇದೆ. ಈ ಡಾಕ್ಟರ್ ಡ್ರೀಮ್ಸೇ ಹೇಳುತ್ತೆ ನಿಮ್ಮ ಡ್ರೀಮ್ ಏನು ಅನ್ನುವಂಥದ್ದು ಹೇಳುತ್ತೆ. ಈಗ ಈ ಸ್ಪೆಷಲಿ ವಿಲ್ ಟಾಕ್ ಅಬೌಟ್ ರಷ್ಯಾ ಆ್ಯಂಡ್ ಅಲ್ಲಿನ ಸ್ಟೂಡೆಂಟ್ಸ್ ಲೇಟರ್, ಬಟ್ ಅಟ್ ಪ್ರೆಸೆಂಟ್ ಈ ನೀಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರಬೇಕು ಅನ್ನುವಂಥ ಕ್ವಶನ್ಸ್ ಒಂದು ಕಡೆ ಆದರೆ, ಅದ್ರ ಜೊತೆಯಲ್ಲಿ PUC ಅಲ್ಲಿ ಪಾಪ ಕಡಿಮೆ ಸ್ಕೋರ್ ಮಾಡಿರ್ತಾರೆ, ಅವ್ರಿಗೊಂಥರ ಭಯ. ಯಾವ ರೀತಿ ಸಾರ್ಟ್ ಔಟ್ ಮಾಡ್ತೀರಾ? ಎಷ್ಟು ಬರಬೇಕು, ಹೇಗಿರಬೇಕು, ಎಷ್ಟಿದ್ರೆ ಹೋಗಬಹುದು ಡಾಕ್ಟರ್ ಆಗುವಂಥ ಕನಸು ಸಾಕಾರ ಆಗುತ್ತೆ ಅಂತ? ಈಗ 2025 ಅಕಾಡೆಮಿಕ್ಸ್ ಅಲ್ಲಿ ನೋಡಕ್ ಬಂದ್ರೆ ಈಗ ನೀಟು ತುಂಬಾನೇ ಟಫ್ ಅಂತ ಅನಿಸ್ತಾ ಇದೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ. ಅದರಲ್ಲೂ ಕೂಡ ಬಂದು ಒಂದು ಫಿಸಿಕ್ಸ್ ಪೇಪರ್ ಅನ್ನೋದಂತೂ ಭಾರಿ ಟಫ್ ಬಂದಿದೆ. ಸ್ಟೂಡೆಂಟ್ ಈಗ 3 ವರ್ಷ ರಿಪೀಟ್ ಮಾಡಿ ಕೂಡ ಇವತ್ತು ಒಂದು ಒಳ್ಳೆ ಅಂಕಗಳು ತಗೊಂಡಿಲ್ಲ. ಮುಖ್ಯ ಕಾರಣ ಏನಂದ್ರೆ ಫಿಸಿಕ್ಸ್ ಪೇಪರ್ ಒಂದು ತುಂಬಾನೇ ಟಫ್ ಬಂತು. ಅದರಲ್ಲೂ ಕೂಡ ಕೆಮಿಸ್ಟ್ರಿಯಲ್ಲಿ ಕೂಡ ಒಂದು 8 to 10 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದಿರೋದ್ರಿಂದ ಬಂದು ನಮಗೆ ಫೋಕಸ್ ಮಾಡೋಕ್ಕಾಗಿಲ್ಲ, ನಮಗೆ ಒಂದು ಹೈಯೆಸ್ಟ್ ಮಾರ್ಕ್ಸ್ ಬರಲ್ಲ ಅಂದ್ಬಿಟ್ಟು ಸುಮಾರು ವಿದ್ಯಾರ್ಥಿಗಳು ಇವತ್ತಿದ್ದಾರೆ. ಈಗ ಒಂದು ಕಡಿಮೆ ಅಂಕ ಬಂದಿದ್ರು ಕೂಡ, ಒಂದು ಕಡಿಮೆ ಬಜೆಟ್ ಇದ್ರೂ ಕೂಡ ವಿದೇಶದಲ್ಲಿರುವಂಥ ಟಾಪ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅಲ್ಲಿ ಅವಕಾಶ ಮಾಡಿಕೊಡ್ತಾ ಇದೆ ಡಾಕ್ಟರ್ ಡ್ರೀಮ್ಸು. ಸೊ ಅದಕ್ಕೋಸ್ಕರ ನಿಮ್ಮ ಡ್ರೀಮ್ ಏನಿರುತ್ತೋ, ಈಗ ಒಂದು ಚೈಲ್ಡ್ಹುಡ್ ಇಂದ ಹಿಡಿದು ಸೆಕೆಂಡ್ PUC ಮುಗಿಸೋವರೆಗೂ ಒಂದು ಡ್ರೀಮ್ ಇರುತ್ತೆ, MBBS ಮಾಡಬೇಕು. ಇಲ್ಲೊಂದು ನೀಟ್ ಎಕ್ಸಾಮ್, ಈ ನೀಟ್ ಕಾಂಪಿಟೇಷನ್ ನೋಡಿ ಈಗ ಎಲ್ಲೋ ಒಂದು ಕಡೆ ಬಂದು ನಾನು ಡಾಕ್ಟರ್ ಮಾಡೋಕೆ ಆಗುತ್ತಾ ಇಲ್ಲ ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ನೀವು ಕೂಡ ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಡ್ರೀಮ್ಸಿಂದ ಒಂದು ಸುಮಾರು ಆಪ್ಷನ್ಸ್ಗಳಿದೆ. ಇವತ್ತು ನಮ್ಮ ಜೊತೆ ಗೆಸ್ಟ್ ಎಲ್ಲ ಜಾಯ್ನ್ ಆಗಿದ್ದಾರೆ. ಅಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಆಗಿರುವಂಥ ಡಾಕ್ಟರ್ ಪ್ರೀತಮ್ ಇವತ್ತು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಪ್ಲಸ್ ರೆಕ್ಟರ್ ಮತ್ತು ವೈಸ್ ರೆಕ್ಟರ್ ಕೂಡ ಇವತ್ತು ಬಂದಿದ್ದಾರೆ. ಏನಕ್ಕೆ ಇವತ್ತು ಒಂದು ಲೈವ್ ಕೂಡಿಸ್ಕೊಳ್ಳೋ ಮೇನ್ ಮುಖ್ಯ ಕಾರಣ ಏನಂದ್ರೆ, ಸುಮಾರು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಅಲ್ಲಿ ಅಷ್ಟು ದೂರ ಹೇಗೆ ಕಳಿಸೋದಪ್ಪ, ಹೇಗಿರುತ್ತೆ, ಅದು ಕಳಿಸಿದ ಮೇಲೆ ನಾವು ಡಿಗ್ರಿ ವ್ಯಾಲಿಡ್ ಇರುತ್ತಾ ಇಲ್ವಾ, ಸುಮಾರು ಕ್ವಶನ್ಸ್ಗಳು ಬರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಇವರು ಡೀನು ಮತ್ತು ರೆಕ್ಟರ್ ಮತ್ತು ವೈಸ್ ರೆಕ್ಟರ್ ಪ್ಲಸ್ ಕಂಪ್ಲೀಟ್ ಆಗಿರೋ ಡಾಕ್ಟರ್ಗೆ ಇವತ್ತು ಇನ್ವೈಟ್ ಮಾಡಿರೋದು. ಸೊ ಎನಿ ಡೌಟ್, ಏನೇ ಒಂದು ಮಾಹಿತಿ ಬೇಕಂದ್ರೂ ಕೂಡ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ರೈಟ್ ಸರ್. ಈ ನೀಟು PUC ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ಅದ್ರ ಜೊತೆಯಲ್ಲಿ ನಮ್ಮ ಜೊತೆ ಈಗಾಗಲೇ ಒಂದು ಲೈವ್ ಎಕ್ಸಾಂಪಲ್ ಕೂಡ ಇದ್ದಾರೆ. ಅವರು ರಷ್ಯಾಗೆ ಹೋಗಿ ಓದಿ ವಾಪಸ್ ಈಗ ಹಾಸನದಲ್ಲಿ ಡಾಕ್ಟರ್ ಆಗಿರೋದು. ರೈಟ್ ಪ್ರೀತಮ್, ಡಾಕ್ಟರ್ ಪ್ರೀತಮ್, ಹೌ ಡು ಯು ಫೀಲ್? ಫಸ್ಟ್ ಡಾಕ್ಟರ್ ಡ್ರೀಮ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ ಹೇಗೆ? ಆ 6 years ಜರ್ನಿ ಹೇಗಿತ್ತು? ಆಕ್ಚುಲಿ ನಾನು ಬಂದು ಹಾಸನಿಂದ. ಏನಾಯ್ತು ಅಂತಂದ್ರೆ ನಂದು PUC ಎಲ್ಲ ಪಾಸ್ ಆಗಿ ಎಲ್ಲ ಬಂತು, ಮಾರ್ಕ್ಸ್ ಎಲ್ಲ ಬಂತು, CET ಎಲ್ಲ ರಿಸಲ್ಟ್ ಬಂತು, ನೀಟ್ ಬಂತು. ನೀಟಲ್ಲಿ ನನಗೆ ಸಿಗ್ಲಿಲ್ಲ, ಯಾಕಂದ್ರೆ ಅದು ಫಸ್ಟ್ ಬ್ಯಾಚ್ ನಮ್ದು ಆಕ್ಚುಲಿ ನೀಟ್ ಆ ಟೈಮಲ್ಲಿ.
ಸೊ ಇನ್ನು ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಮೈಸೂರಲ್ಲಿ. ಸೊ ಜಾಯ್ನ್ ಆಗಿದೆ, 3 ಮಂತ್ಸ್ ಜಾಯ್ನ್ ಆದೆ. 3 ಮಂತ್ಸ್ ಮಾಡಿದೆ, ಇಷ್ಟ ಆಗಲಿಲ್ಲ. ಮನೇಲಿ ಅಮ್ಮಂಗೂ ಇಷ್ಟ ಇತ್ತಿಲ್ಲ, ಡಾಕ್ಟರ್ ಆಗಬೇಕು ಅಂತ ಇತ್ತು. ಹಂಗಾಗ್ಬಿಟ್ಟು ಏನು ಮಾಡಿದ್ರು ಅಂತಂದರೆ ಇಲ್ಲ ಡಾಕ್ಟ್ರಿಗೆ ಹೋಗು ಅಂತ. ಸೊ ಆ ಮುಖಾಂತರ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೆ ಸಿಕ್ಕಿದ್ದು ಡಾಕ್ಟರ್ ಡ್ರೀಮ್ಸ್. ಸೊ ಆ ಡಾಕ್ಟರ್ ಡ್ರೀಮ್ಸಿಂದ ನಾನೇನು ಮಾಡಿದ್ದು ಅಂತಂದರೆ ಕನೆಕ್ಟ್ ಮಾಡಿದೆ. ನಿಜಾಮ್ ಸರ್ ಮತ್ತು ಮುಬಾರಕ್ ಸರ್ ಇದ್ರು ಆ ಟೈಮಲ್ಲಿ. ಕಾಂಟ್ಯಾಕ್ಟ್ ಮಾಡಿದೆ, ಅವರು ಎಲ್ಲ ಹೇಳಿದ್ರು ಹೆಂಗೆ ಅಡ್ಮಿಷನ್ ಈ ಥರ ಅಂತ. ಹಂಗಾಗ್ಬಿಟ್ಟು ಅದ್ರ ಮುಖಾಂತರ ನಾನು ಹೋಗಿದ್ದು. ಬಟ್ ಎಕ್ಸ್ಪೀರಿಯನ್ಸ್ ಅಂದರೆ ಏನು ಅಂತಂದರೆ ಇವಾಗ ನಾರ್ಮಲ್ ಆಗಿ ಈಗ ಎಷ್ಟು ಡಿಫಿಕಲ್ಟಿ ಇದೆ, ಎಷ್ಟು ಇದು ಸ್ಟೂಡೆಂಟ್ಸ್ ಇದ್ದಾರೆ, ಅಲ್ಲಿ ಸೀಟ್ಸ್ ಕಡಿಮೆ ಇದೆ, ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ, ರೇಷಿಯೋ ತುಂಬ ಜಾಸ್ತಿ ಇದೆ. ಸೊ ಹಾಗಾಗ್ಬಿಟ್ಟು ಆ ಟೈಮಲ್ಲಿ ಅದೇ ಥರನೇ ಇತ್ತು, ಸೀಟ್ಸ್ ಕಡಿಮೆ ಇತ್ತು, ಸ್ಟೂಡೆಂಟ್ಸ್ ಜಾಸ್ತಿ ಇದ್ದರು. ಬಟ್ ನನಗೊಂದು ಆಪರ್ಚುನಿಟಿ ಸಿಕ್ತು ಡಾಕ್ಟರ್ ಆಗಿ. ಅದು ಮುಗಿಸ್ಕೊಬಂದು ಇವಾಗ ನಾನು 2023 ಪಾಸ್ಔಟ್ ಆಗಿದ್ದು. ಮುಗಿಸ್ಕೊಬಂದು ಇವಾಗ 1 ಇಯರ್ ಪ್ರಾಕ್ಟೀಸ್ ಮಾಡಿ ಈಗ ನಾರ್ಮಲ್ ಹೊರಗಡೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈಗ ಮುಂದಕ್ಕೆ PG ನೆಕ್ಸ್ಟ್ ಸ್ಪೆಷಾಲಿಟಿ ಏನು ಮಾಡ್ಬೋದು ಅದನ್ನು ನಾನು ಮಾಡ್ಬೋದು ಆ ಥರ. ಓಕೆ, ಮಾತಾಡೋಣ. ನಮ್ಮ ಜೊತೆ ರಷ್ಯಾ ಟಾಪ್ ಮೋಸ್ಟ್ ಯೂನಿವರ್ಸಿಟಿಯಿಂದ ಅಲೆಕ್ಸಿ ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಹಲೋ ಅಲೆಕ್ಸಿ, ಐ ಜಸ್ಟ್ ವಾಂಟೆಡ್ ಟು ನೋ ದ ಇಂಡಿಯನ್ಸ್ ಕಮ್ ಟು ಅಟ್ಲೈ ಯೂನಿವರ್ಸಿಟಿ, ವಾಟ್ ಡು ದೇ ಪ್ರಿಫರ್ ಆ್ಯಂಡ್ ವಾಟ್ ಡು ದೇ ಫಸ್ಟ್ ಸಿ, why they opt Altai University? So, well, dear Indian applicants, our future students and their parents, a warm welcome to all of you to our esteemed medical university, Altai State Medical University, that was established in 1954 in Barnaul City, Russia. On behalf of the university and faculty members, I would like to extend my heartfelt greetings to each and every one of you. It is our pleasure to have such a big and diverse group of students from India joining us in our pursuit of knowledge and excellence in our university. Our university is committed to providing a nurturing and inclusive environment that promotes academic excellence, personal growth, and professional development. Today, our university positions itself as one of the authoritative and prestigious educational institutions among the medical universities in Russia, which train modern graduates in the field of medicine and pharmacy. The university implements a multi-level education system, including pre-university training, training on the basis of secondary vocational education, training of graduates and top-level medical workers, postgraduate, doctoral studies, and additional professional education. So, our university has a glorious history and rich traditions, and we don't stand still. We are actively developing new areas of training specialists. Our main value and pride, our students. The university has created all conditions for the development of the intellectual and creative potentials of students, the disclosure and development of talents. The university has 10 institutes, 1 faculty, 56 departments. The high professionalism of the teaching staff and the level of organization of educational and scientific processes provide students with the opportunity to receive a quality education. Okay, right. By your words, I can make out that it's a beautiful university ಅನ್ನೋದಂತೂ ಗೊತ್ತಾಗ್ತಾ ಇದೆ. I think you are from same university, Altai University. So ಹೇಗಿತ್ತು ಎಕ್ಸ್ಪೀರಿಯನ್ಸ್ ಆ ಯೂನಿವರ್ಸಿಟಿ ಜೊತೆ? ಹೇಗಿದೆ ಇಂಡಿಯನ್ಸ್ ಹೋದಂಥ ಸಂದರ್ಭದಲ್ಲಿ, ಎಸ್ಪೆಷಲಿ ಕನ್ನಡಿಗರು ಹೋದಂಥ ಸಂದರ್ಭದಲ್ಲಿ ಎಷ್ಟು ಸೇಫ್ ಅದು? ಸೇಫು ಅಂತ ಬಂತು ಅಂದರೆ ಈಗಾಗಲೇ ನೀವು ನೋಡಿರ್ಬೋದು, ಏನಂತಾರಪ್ಪ, ರಷ್ಯಾದಲ್ಲಿ ಕ್ರೈಮ್ಸ್ಗಳು ತುಂಬ ಕಡಿಮೆ. ಆ್ಯಕ್ಚುಲಿ ನಾವಿದ್ದಿದ್ದ ಸಿಟಿ ಬಂದು ಸೈಬೀರಿಯನ್ ರೀಜನ್ ಬರುತ್ತೆ ಸ್ವಲ್ಪ. ಅಲ್ಲಿ ನಾರ್ಮಲಾಗಿ ಪೊಲಿಟಿಕ್ಸು, ನಾರ್ಮಲ್ ವಾರು ಇದೆಲ್ಲ ಆಗೋದು ಕಾಮನು, ಯಾಕೆಂದ್ರೆ ಬಾರ್ಡ್ರಲ್ಲಿ ಬರುತ್ತೆ. ಸೊ ನಾವಿದ್ದ ಟೈಮಲ್ಲಿ ಏನು ಅಂತಂದರೆ ಅವಾಗ ಏನು ಇತ್ತಿಲ್ಲ, ಯಾರು ಸ್ಟೂಡೆಂಟ್ಸ್ ಅಂತ ಅಷ್ಟು ಜನ ಇತ್ತಿಲ್ಲ. ನಾವು ಹೋದಾಗ ಟೋಟಲ್ಲು ನಮ್ಮ ಇಂಡಿಯನ್ಸಿಂದ ಟೋಟಲು 58 to 100 ಮೆಂಬರ್ಸ್ ಇದ್ವಿ, 58 to 100. ಸೊ ನಾವೆಲ್ಲ ನಾರ್ಮಲ್ ಏನು ಕ್ಲಾಸಸ್ ಹೋಗ್ತಿದ್ವಿ. ನಮ್ಗೆ ಏನು ಭಯ ಇತ್ತು ಅಂತಂದ್ರೆ ಏನಪ್ಪ ಮಾಡೋದು, ಹೊರಗಡೆ ಹೋಗ್ತಾ ಇದೀವಿ, ರಷ್ಯನ್ ಬರುತ್ತೋ ಬರಲ್ವೋ, ಇಂಗ್ಲಿಷ್. ಹೌದು, ನಾವು ಅಲ್ಲೇ ಇದ್ವಿ ಆ ಸಿಚುವೇಶನ್ ಅಲ್ಲೇ. ನಾವು ಇಂಡಿಯಾಗೆ ವಾಪಸ್ ಬಂದು ಮತ್ತೆ 1 year ಇಲ್ಲಿ ಅಂದ್ರೆ 6 and 7 months ರಿಲೇಶನ್ಶಿಪ್ಸ್ ಅಥವಾ ನಿಮ್ಮ ಕೋಆರ್ಡಿನೇಷನ್ ಡಾಕ್ಟರ್ ಡ್ರೀಮ್ಸ್ ಕಡೆಯಿಂದ ಹೇಗಿತ್ತು? ಇಲ್ಲ, ಯಾಕೆಂದ್ರೆ ಆಕ್ಚುಲಿ ನಾರ್ಮಲ್ ಆಗಿ ಏನಾಗಿತ್ತು ಅಂತಂದ್ರೆ ಫ್ಲೈಟ್ಸ್ಗಳು ಆಗೋಯ್ತಿಲ್ಲ, ಒಂದೇ ಭಾರತ್ ಅಂತ ಇದು ಮಾಡಿಬಿಟ್ಟು ಇದು ಮಾಡಿದ್ರು. ಸೊ ಅದ್ರ ಮುಖಾಂತರ ನಮ್ಗೆ ಸೀಟ್ ಕ್ಲೋಸ್ ಆಗೋಗ್ಬಿಟ್ಟಿತ್ತು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಸಕ್ಕೆ. ಸೊ ಆ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಿದ್ದು ಯಾರು ಅಂತಂದ್ರೆ ಡಾಕ್ಟರ್ ಡ್ರೀಮ್ಸ್. ಯಾಕೆಂದ್ರೆ ಅವ್ರು ನಮಗೆ ಸ್ಟಾರ್ಟಿಂಗ್ ಹೇಳಿದೆ ಒಂದೇ ಮಾತು, ನೀವು ಮುಗಿಸ್ಕೊಂಡು ಇಲ್ಲಿಗೆ ಬರೋ ತನಕನೂ 6 years ಏನಿದೆ ಅದಕ್ಕೆ ನಾವು ಗ್ಯಾರಂಟಿ, ಅದನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಪ್ಲಸ್ ಅದಲ್ದೇ ಈಗಲೂ ಏನಾದ್ರು ಹೆಲ್ಪ್ ಬೇಕು ಅಂದರೆ ಮಾಡಿಕೊಡ್ತಾರೆ. ಅದೊಂದು ನನಗೆ ಭಾರಿ ಇಷ್ಟ ಆಯಿತು ನಿಜ ಹೇಳಬೇಕು ಅಂತಂದರೆ. ಸುಮ್ಮನೆ ಹೇಳೋದಲ್ಲ, ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇರೋದು. ನೆಕ್ಸ್ಟ್ ನಾರ್ಮಲ್ ಅಲ್ಲಿ ಹೆಂಗೆ ಸೆಕ್ಯೂರಿಟಿ ರೀಸನ್, ಎಜುಕೇಷನ್, ನಮ್ಗೆ ಭಯ ಇತ್ತು, ಏನಪ್ಪ ಮಾಡೋದು, ಹೊರಗಡೆ ಹೋಗ್ತೀವಿ, ಲ್ಯಾಂಗ್ವೇಜ್ ಬರುತ್ತೋ ಬರಲ್ವೋ, ಏನು ಮಾಡೋದು ನಾವು ಅಂತ. ಆ್ಯಕ್ಚುಲಿ ನಾರ್ಮಲಾಗಿ ಏನು ಅಂದರೆ ಎಲ್ಲ ಫ್ಯಾಕಲ್ಟಿಗಳಿಗೂ ರಷ್ಯನ್ಸ್, ಇಂಗ್ಲೀಷ್ ಬರುತ್ತೆ, ಬೈಲಿಂಗ್ವೇಲ್. ಏನಾಗುತ್ತೆ ಅಂದರೆ ಪ್ರತಿ ಇಯರ್ ಫುಲ್ ಕಂಪ್ಲೀಟ್ ಆಗೋ ತನಕ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಬಟ್ ನಾರ್ಮಲ್ ನೀವು ಹಾಸ್ಪಿಟ್ಲಿಗೆ ಹೋದಾಗ ಏನಾಗುತ್ತೆ ಅಂದರೆ ಪೇಷಂಟ್ಸ್ ಜೊತೆ ನೀವು ಏನು ಮಾತಾಡಬೇಕು, ನಾರ್ಮಲ್ ಈಗ ನಾರ್ಮಲಾಗಿ ಫಸ್ಟ್ ಇಯರಲ್ಲಿ ನಿಮ್ಗೆ ಆಕ್ಚುಲಿ ರಷ್ಯನ್ಸ್ ಬಂದು ಹೋಗುತ್ತೆ.
ಇಲ್ಲ ನಿಮಗೆ ನಂತರಪ್ಪ ಸ್ವಲ್ಪ ಡಿಫಿಕಲ್ಟ್ ಇದೆ ಅಂದರೆ ಏನೂ ತೊಂದರೆ ಇಲ್ಲ, ನೆಕ್ಸ್ಟ್ ಇಯರ್ ಬರುತ್ತೆ. ಸೊ ಇನ್ನೂ 4 years ಇದೆ, ಗ್ಯಾಪ್ ಇರುತ್ತೆ, ಏನು ತೊಂದರೆ ಇಲ್ಲ. ನಾರ್ಮಲು ಓದೋದು, ನಾರ್ಮಲ್ ಇಂಗ್ಲೀಷಲ್ಲಿ ಎಲ್ಲ ಪಾಠ ಮಾಡೋದು. ಅದನ್ನು ನೀವು ಪೇಷಂಟ್ ಜೊತೆ ಮಾತಾಡ್ಬೇಕಾದ್ರೆ ಏನಿದೆ ಅಂದರೆ ಹಿಸ್ಟ್ರಿ ತಗೋಬೇಕಾದ್ರೆ ಒಂದು ಇಯರ್ಷನಲ್ಲಿ ತಗೋಬೇಕಾಗುತ್ತೆ. ಯಾಕೆ ಅಂತಂದರೆ ನೀವು ಹೋಗ್ತಾ ಇರೋದು ಒಂದು ಕಂಟ್ರಿ ಆಗಿರೋದ್ರಿಂದ, ಅಲ್ಲಿ ಹಾಸ್ಪಿಟ್ಲ್ ಹೋಗಿರೋದ್ರಿಂದ ನೀವು ಅಲ್ಲಿ ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ ಏನಂತಾರಪ್ಪ ಇಂಗ್ಲೀಷಲ್ಲಿ ಮಾತಾಡಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಅದು ನಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನಾವು. ಸೊ ಈ ಥರ ಬರುತ್ತೆ ಎಜುಕೇಷನ್ ಬಂದು. ನೆಕ್ಸ್ಟ್ ಸೆಕ್ಯೂರಿಟಿ ರೀಸನ್ ಬಂದು ನಾನು ನೋಡಿದಾಗ ಏನು ಅಂತಂದರೆ ಯಾವುದೇ ರೀತಿಯಿಂದ ಸೆಕ್ಯೂರಿಟಿ ಇಶ್ಯೂಸ್ ಆಗಲ್ಲ, ಈವನ್ ಫಿಮೇಲ್ ಆಗಿರ್ಬೋದು ಮೇಲ್ ಆಗಿರ್ಬೋದು. ಸೊ ಅಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ನನ್ನ ಕಡೆಯಿಂದ. ಯಾಕೆಂದ್ರೆ ನಾನು ಓದಿರೋದು ಯೂನಿವರ್ಸಿಟಿಯಿಂದ ನನಗೆ ಅಷ್ಟು ಮೇಲೆ 100% ಏನಿದೆ ನಂಬಿಕೆ ಇದೆ. ಸೊ ಅದನ್ನೇ ಮುಗಿಸ್ಕೊಬಂದು ನಾನು FMG ಎಕ್ಸಾಮ್ ಕೊಟ್ಟೆ 2024 ಪಾಸ್ ಆಯಿತು ಫಸ್ಟ್ ಅಟೆಂಪ್ಟಲ್ಲಿ. ಆಮೇಲಿಂದ ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂಗ್ ಬಂದು ಸರ್ಟಿಫಿಕೇಟ್ ಕೊಟ್ಟು ಇಂಟರ್ನ್ಶಿಪ್ಗೆ ಜಾಯ್ನ್ ಆದೆ. 1 year ಪ್ರಾಕ್ಟೀಸ್ ಮುಗಿಸಿ ಇವಾಗ ಹೊರಗಡೆ ವರ್ಕ್ ಮಾಡ್ಕೊಂಡು ಇದ್ದೀನಿ. ಈಗ ನೀಟ್ PG ಬರೀಬೇಕು, ಎಕ್ಸಾಮ್ ಬಂದಾಗ ಮುಗಿಸೋದಷ್ಟೇ. ಓಕೆ, ಸೊ ಯು ಹ್ಯಾವ್ ಲಾಟ್ ಆಫ್ ಡ್ರೀಮ್ಸ್. ಆ ಡ್ರೀಮ್ಸ್ ಹುಟ್ಕೊಂಡಿದೆ ಡಾಕ್ಟರ್ ಡ್ರೀಮ್ಸ್ ಕಡೆಯಿಂದ. ಸರ್, ಅವ್ರು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು ಸುಮಾರು, ಅಂದರೆ ಈ ಸೇಫ್ಟಿ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು ಎಲ್ಲವೂ ಕೂಡ ಯಾವ ರೀತಿ ಸಹಕಾರ ಇತ್ತು, ಯಾವ ರೀತಿ ಕನೆಕ್ಷನ್ ಇತ್ತು ಅಂತ. ನಿಮಗೆ ಈ ಮಕ್ಕಳನ್ನ ಕಳಿಸುವಂಥ ಸಂದರ್ಭದಲ್ಲಿ ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲಿರುತ್ತೆ. ಸಾಕಷ್ಟು ಪೇರೆಂಟ್ಸ್ಗಿರುವಂತಹ ಭಯನೇ ಅದು. ಈ ಮನೆ ಬಿಟ್ಟೇ ಹೋಗಿರಲ್ಲ ಅಂಥದ್ರಲ್ಲಿ ದೇಶ ಬಿಟ್ಟು ಹೋಗೋದು ಅಂತಂದ್ರೆ ಇಟ್ಸ್ ಅ ಬಿಗ್ ಥಿಂಗ್. ಪೇರೆಂಟ್ಸ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ನಿಮ್ಮ ಕಡೆಯಿಂದ ಯಾವ ರೀತಿ ಥ್ರೂ ಔಟ್ 6 years ಹೇಗಿರುತ್ತೆ ಕನೆಕ್ಷನ್ನು, ಅದ್ರ ಜೊತೆ ಸೇಫ್ಟಿ ಹೇಗೆ ತಗೋತೀರಾ? ಮ್ಯಾಮ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟೂಡೆಂಟು ಫಸ್ಟ್ ಟೈಮ್ ನೀವು ಹೇಳ್ದಂಗೆ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿರೋಂಥ ಸುಮಾರು ವಿದ್ಯಾರ್ಥಿಗಳಿದ್ದಾರೆ ನನ್ನ ಹತ್ರ. ಇಂಥದ್ರಲ್ಲೂ ಈಗ ವಿದೇಶ ಅಂದಿದ ತಕ್ಷಣ ಎಲ್ಲೊಂದು ಕಡೆ ಡೌಟು, ಅದು ಕನ್ಫ್ಯೂಷನ್ಸು, ಅದು ಭಯ ಅನ್ನೋದು ಇದ್ದೇ ಇರುತ್ತೆ. ಬಟ್ ನಾವು ಕಮಿಟ್ಮೆಂಟ್ ಏನು ಕೊಡ್ತೀವಿ ಅಂದರೆ, ಈಗ ಎಕ್ಸ್ಪೀರಿಯನ್ಸ್ಡು ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಇದು ಇಟ್ಸ್ ನಾಟ್ ಲೈಕ್ ಈಗ ಜಸ್ಟ್ ಅಡ್ಮಿಷನ್ ಮಾಡಿ ಟಾಟಾ ಮಾಡೋವಂಥ ಕೆಲಸ ಅಂತೂ ಅಲ್ಲ. ಯಾಕಂದರೆ ಪ್ರತಿ ವರ್ಷ ನಾನು ವಿಸಿಟ್ ಮಾಡ್ತೀನಿ, ಆ ಕಾಲೇಜ್ ಹೇಗಿದೆ ಮಕ್ಕಳೇ ಫಸ್ಟು ಕಳ್ಸೋಕ್ಕೆ ಮುಂಚೆ ಆ ಕಾಲೇಜಲ್ಲಿ ವಿಸಿಟ್ ಮಾಡಿ ನಮಗೊಂದು ಕಾನ್ಫಿಡೆನ್ಸ್ ಬರಬೇಕು, ಇಲ್ಲಿ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಬಂದು ಆರಾಮಾಗಿ ಸ್ಟಡಿ ಮಾಡ್ಬೋದು. ಯಾಕಂದರೆ ಬಿಹಾಫ್ ಆಫ್ ಪೇರೆಂಟ್ಸು ನಾನು ಹೋಗ್ತಿರೋದು, ಇಲ್ಲಿ ನನಗೆ ನಂಬ್ಕೊಂಡು ಪೇರೆಂಟ್ಸ್ ಅಷ್ಟು ದೂರ ಕಳಿಸ್ತಿದ್ದಾರೆ ಅಂದರೆ ಜವಾಬ್ದಾರಿ ನಂದು ಜಾಸ್ತಿ ಆಗುತ್ತೆ. ಯಾಕಂದರೆ ಇವತ್ತವರೆಗೂ ನಾವು ಇವತ್ತು ಶನಿವಾರ ಅಪ್ಪ ಇವತ್ತು ಫೋನ್ ಎತ್ತೋದು ಬೇಡ, ಭಾನುವಾರ ನಾವು ರೆಸ್ಟ್ ಹೋಗಬೇಕು, ಇವತ್ತರೆಗೂ ಆ ಸಿಚುವೇಶನ್ ನಮಗೆ ಬಂದಿಲ್ಲ. ಯಾಕಂದರೆ 365 days ಕೂಡ ನಾವು ವರ್ಕಿಂಗಲ್ಲಿ ಇರ್ತೀವಿ. ಸ್ಟೂಡೆಂಟ್ಗೆ ಏನು ಬೇಕು, ಯಾವ ಥರ ಇವ್ರು ಹೇಗೆ ಸೆಟ್ಲ್ ಆಗ್ತಾರೆ, ಅದು ತುಂಬ ನನಗೆ ಮುಖ್ಯ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಥದ್ರಲ್ಲೂ ಕೂಡ ನನ್ನ ಹತ್ರ ಈಗ ಟೋಟಲ್ ಓವರಾಲ್ ನಮ್ಮ ಜರ್ನಿ ಅಂತ ನೋಡ್ಕೊಂಡು ಬಂದರೆ, ಓವರಾಲ್ ನಮ್ಮ ಡಾಕ್ಟರ್ ಡ್ರೀಮ್ಸ್ ಇಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ಡ್ ಔಟ್ ಆಗಿರೋದಂದ್ರೆ ಗರ್ಲ್ಸ್ ಸಂಖ್ಯೆನೇ ಜಾಸ್ತಿ. ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ನನಗೂ ಒಂದು ಕಾನ್ಫಿಡೆಂಟ್ ಬಂದ್ಬಿಟ್ಟಿದೆ. ಈಗ ಆ್ಯಸ್ ಎ ಪೇರೆಂಟ್ ಆಗಿ ನಾವು ವಿದ್ಯಾರ್ಥಿಗಳಿಗೆ ಫಾರಿನ್ ಕಳಿಸಿ ಆರಾಮಾಗಿ 6 ವರ್ಷ ನಾನು ಸರ್ವಿಸ್ ಆರಾಮಾಗಿ ಕೊಡ್ಬೋದು. ಇಂಥದ್ದು ಸುಮಾರು ಥೌಸಂಡ್ಸ್ ಆಫ್ ನನ್ನ ಹತ್ರ ಬಂದು ಆಪ್ಷನ್ಸ್ ಇದೆ. ಈಗ ಲೈಕ್ ಪ್ರೀತಮ್ ಹೇಗೆ ಕಂಪ್ಲೀಟ್ ಮಾಡಿ ಬಂದರು, ಸಾವಿರಾರು ಮಕ್ಕಳಿಗೆ ಇವತ್ತು ನಾವು ಡಾಕ್ಟರ್ ಮಾಡಿಸಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ತಮಿಳುನಾಡಲ್ಲಿ ಬಂದು ಇವತ್ತು ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಇಂಥದ್ರಲ್ಲಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಸಿಕ್ಕಿಲ್ಲ, ನಮ್ಗೆ ಕೋಟ್ಯಾಂತರ ರೂಪಾಯಿ ಕೊಡೋಕ್ಕಾಗಲ್ಲ, ಮಾರ್ಕ್ಸು ಕಮ್ಮಿ ಬಂದ್ಬಿಟ್ಟಿದೆ ಅಂತ ಈಗ ಭಯ ಪಡ್ಕೊಂಡು ಬೇರೆ ಬೇರೆ ಸ್ಟ್ರೀಮ್ಗೆ ಹೋಗೋಕ್ಕಿಂತ ಬಂದು ಆಪರ್ಚುನಿಟಿ ನಾವು ಕ್ರಿಯೇಟ್ ಮಾಡಿ ಕೊಡ್ತೀವಿ. ಅದು ನಿಮಗೆ ಒಂದೇ ಸತಿ ದುಡ್ಡು ಕಟ್ಟೋಕ್ಕಾಗಲ್ಲಪ್ಪ, 12 ಸೆಮಿಸ್ಟ್ರು 6 ವರ್ಷ ಟೈಮ್ ಇರುತ್ತೆ. ಪ್ರತಿಯೊಂದಕ್ಕೂ ಒಂದು ಫೆಸಿಲಿಟಿಯನ್ನು ಮಾಡಿಕೊಡ್ತೀವಿ. ಪ್ಲಸ್ ಇನ್ನೊಂದು ಏನಂದರೆ, ಪೇರೆಂಟ್ಸು ಫಸ್ಟ್ ಆಫ್ ಆಲ್ ಭಯ ಪಡೋ ನೆಸೆಸಿಟಿ ಇಲ್ಲ. ಯಾಕಂದ್ರೆ ನಮಗೆ ಪ್ರತಿ ವರ್ಷ ಇಲ್ಲ ಅಂದರೂ ಕೂಡ ಈಗ ಹಾಸನ ಅಂದಿದ ತಕ್ಷಣವೇ ಸುಮಾರು ಪ್ರೀತಮ್ಗೆ ನೋಡಿ ಒಂದು ಸುಮಾರು 40 ಇಂದ 50 ಅಡ್ಮಿಷನ್ ಆಗುತ್ತೆ ನಮಗೆ. ಏನಕ್ಕಂದರೆ ಸರ್ 6 ವರ್ಷ ನೀವು ಸರ್ವಿಸ್ ಮಾಡಿದ್ದೀರಾ, ಕೇರ್ ಮಾಡ್ಕೊಂಡಿದ್ದೀರಾ ಸ್ಟೂಡೆಂಟ್ಗೆ. ಈಗ ಒಂದು ಮಾಮೂಲಿ ಒಂದು ಹಳ್ಳಿಯಿಂದ ಸ್ಟೂಡೆಂಟ್ ಹೋಗಿ ಇವತ್ತು ಫಾರಿನಲ್ಲಿ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬಂದಿದ್ದಾನಂದರೆ ಇದೊಂದು ಪ್ರೌಡ್ ಮೂಮೆಂಟ್ ಡಾಕ್ಟರ್ ಡ್ರೀಮ್ಸ್ಗೂ ಕೂಡ. ಸೊ ಇಂಥದ್ರಲ್ಲಿ ಈಗ ಪ್ರೀತಮ್ ಹೆಸರು ಹೇಳ್ಕೊಂಡು ಸುಮಾರು ಜನ ಸ್ಟೂಡೆಂಟ್ ಬರ್ತಾರೆ. ಈಗ ಬರೋ ಮುಖ್ಯ ಕಾರಣ ಏನಂದರೆ, ಈಗ ಪ್ರೀತಮ್ ಹೋಗಿ ಸೇಫಾಗಿ ಎಜುಕೇಷನ್ ಮುಗಿಸ್ಕೊಂಡು ಇಂಡಿಯಾಗೆ ಬಂದು FMG ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದಾನೆ. ಅದು ತುಂಬ ಇಂಪಾರ್ಟೆಂಟು. ಇವತ್ತು ಸುಮಾರು ಸ್ಟೂಡೆಂಟ್ಗಳಿಗೆ ಮತ್ತು ಪೋಷಕರಿಗೆ ಕನ್ಫ್ಯೂಷನ್ ಏನಂದರೆ, ಆ ಎಕ್ಸಿಟ್ ಎಕ್ಸಾಮು ಬರೆಯೋಕ್ಕಾಗಲ್ಲ, ಅದು ತುಂಬ ಟಫ್ ಆಗುತ್ತೆ, ಆಗಿಲ್ಲ ಅಂದರೆ ನಾಳೆ ಏನು ಮಾಡಬೇಕಂತ ಕ್ವಶನ್ಸ್ ಇರುತ್ತೆ. ಇದೆಲ್ಲ ಒಂದು ಲೈವ್ ಎಕ್ಸಾಂಪಲ್ ನಮ್ಮ ಹತ್ರ ಇರೋದು. ಸೊ ಸ್ಟೂಡೆಂಟು ಯಾವುದೇ ರೀತಿ ಒಂದು ಎಜುಕೇಷನ್ ಮುಗಿಸ್ಕೊಂಡು ಎಕ್ಸಿಟ್ ಎಕ್ಸಾಮ್ಗೆ ನೆಗ್ಲಿಜೆನ್ಸಿ ಮಾಡಿದ್ರೆ ಬಂದು ಯಾವ ಟಫ್ ಎಕ್ಸಾಮು ಕ್ಲಿಯರ್ ಮಾಡೋಕ್ಕಾಗಲ್ಲ. ಅದಕ್ಕಂತ ಒಂದು ಸಿಸ್ಟಮ್ ಇದೆ, ಅದಕ್ಕಂತ ಒಂದು ಎಜುಕೇಷನ್ ಒಂದು ಪ್ಯಾಟ್ರನ್ ಇರುತ್ತೆ. ಅದೇ ಪ್ಯಾಟ್ರನ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟು ಗೆದ್ದು ನಮ್ಮ ಕಂಟ್ರಿಗೆ, ನಮ್ಮ ಸ್ಟೇಟಿಗೆ ವಾಪಸ್ ಬರೋವರೆಗೂ ಡಾಕ್ಟರ್ ಡ್ರೀಮ್ಸು ಟೋಟಲಿ ಜವಾಬ್ದಾರಿ ನಾವು ತಗೊತಾ ಇದ್ದೀವಿ ಮೇಡಮ್.